ಹೆಲೋ ಎವ್ರಿವನ್. 36ನೆಯ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ. ಸೊ ಇದು ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರೂಫ್ ಮಕ್ಕಳೇ. ಓಕೆ, ಸೊ ನೀವು ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಮೂಲ ಸಮಾನುಪಾತತೆಯ ಪ್ರಮೇಯವನ್ನ ಸಾಧಿಸಿ ಅಂತ ಕೇಳ್ತಾರೆ. ಸೊ ಕೆಲವೊಂದ್ ಸಲ ಏನ್ ಮಾಡ್ತಾರೆ, ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಇದರ ಪ್ರೂಫ್ ಅನ್ನ ಕೇಳ್ತಾರೆ ಮಕ್ಕಳೇ. ಓಕೆ, ಸೊ ಇಲ್ಲಿ ಏನ್ ಹೇಳತ್ತೆ, ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಏನ್ ಮಾಡುತ್ತೆ, ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಸೊ ಇಲ್ಲಿ ದತ್ತಾಂಶ ತ್ರಿಭುಜ ಎ ಬಿ ಸಿ ಅಲ್ವಾ. ಸೊ ತ್ರಿಭುಜ ಎ ಬಿ ಸಿ ಡಿಇ ಬಿ ಸಿ ಗೆ ಸಮಾಂತರವಾಗಿದೆ ಅಂತಂದ್ರೆ ಸೊ ಏನಾಗುತ್ತೆ ಮಕ್ಕಳೇ, ಸಾಧನೆ ಎಡಿ ಡಿವೈಡೆಡ್ ಬೈ ಡಿ ಬಿ ಈಕ್ವಲ್ ಟು ಏನಾಗಿರುತ್ತೆ, ಎ ಡಿವೈಡೆಡ್ ಬೈ ಇ ಸಿ. ಸೊ ಇವುಗಳ ಅನುಪಾತಗಳು ಸಮವಾಗಿರತ್ತೆ ಅಂತ ಹೇಳ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ನಾವು ಈ ಪ್ರಮೇಯವನ್ನ ಸಾಧಿಸೋಕ್ಕಿಂತ ಮೊದಲು ನಾವು ಹಿಂದೆ ಕಲಿತಂತಹ 3 ಅಂಶಗಳನ್ನ ನೆನ್ಪು ಮಾಡ್ಕೊಳ್ಬೇಕು ಮಕ್ಕಳೇ. ಸೊ ಮೊದಲನೇದಾಗಿ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಿರ್ಬೇಕು ನಿಮ್ಗೆ. ಸೊ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನ್ ಹೇಳತ್ತೆ, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ ಈ ಅಂಶ ಗೊತ್ತಿರ್ಬೇಕು. ಅದೇ ರೀತಿಯಾಗಿ ಎರಡನೆಯ ಅಂಶ ಏನ್ ಹೇಳಿ, ಸ್ವಯಂ ಸಿದ್ಧಾಂತಗಳು, ಯೂಕ್ಲಿಡಿಯನ್ ಸ್ವಯಂ ಸಿದ್ಧಗಳನ್ನ ನೀವು ಕಲ್ತಿದ್ದೀರಾ. ಸೊ ಅದರಲ್ಲಿ ಒಂದು ಅಂಶ ಏನ್ ಹೇಳಿ, ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ ಅಂತ ಹೇಳ್ತಾರೆ. ಅಂದ್ರೆ ಎ ಈಕ್ವಲ್ ಟು ಬಿ, ಬಿ ಈಕ್ವಲ್ ಟು ಸಿ ಆದ್ರೆ ಸೊ ಏನಾಗತ್ತೆ ಹೇಳಿ, ಎ ಈಕ್ವಲ್ ಟು ಸಿ ಆಗಿರತ್ತೆ. ಸೊ ಈ ಅಂಶಗಳು ಕೂಡ ನಿಮ್ಗೆ ಇಲ್ಲಿ ಪ್ರೂಫ್ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಸೊ ಅದೇ ರೀತಿ ಇನ್ನೊಂದು ಅಂಶ ಯಾವುದು, ಏಕಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಯ ನಡುವೆ ನಿಂತಿರುವ ತ್ರಿಜ್ಯದ ವಿಸ್ತೀರ್ಣಗಳು ಏನಿರುತ್ತೆ ಯಾವಾಗಲೂ ಸಮನಾಗಿರತ್ತೆ. ಸೊ ನೋಡಿ, ಎರಡು ಸರಳ ರೇಖೆ L1 L2 ಅಂತ ಎರಡು ಸಮಾಂತರ ರೇಖೆಗಳನ್ನ ತಗೊಂಡ್ರೆ ಸೊ ಇವುಗಳ ನಡುವೆ ಉಂಟಾದಂತಹ ತ್ರಿಭುಜ. ಸೊ ನೋಡಿ, ತ್ರಿಭುಜ ಎ ಬಿ ಸಿ, ಸೊ ತ್ರಿಭುಜ ಬಿ ಟಿ ಎಫ್. ಸೊ ಇಲ್ಲಿ ಏಕಪಾದವನ್ನ ಹೊಂದಿದೆ. ಸೊ ಈ ಎರಡು ಸಮಾಂತರ ಸರಳ ರೇಖೆಗಳ ನಡುವೆ ಉಂಟಾದಂತಹ ತ್ರಿಭುಜಗಳು ಅವುಗಳ ವಿಸ್ತೀರ್ಣ ಯಾವಾಗಲೂ ಸಮನಾಗಿರತ್ತೆ ಅಂತ. ಅಂದ್ರೆ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಎಷ್ಟಿರತ್ತೋ ತ್ರಿಭುಜ ಬಿ ಡಿ ಎಫ್ ನ ವಿಸ್ತೀರ್ಣ ಕೂಡ ಅಷ್ಟೇ ಇರತ್ತೆ ಮಕ್ಕಳೇ. ಓಕೆ, ಸೊ ಎ ಬಿ ಸಿ 24 ಸೆಂಟಿಮೀಟರ್ ಸ್ಕ್ವೇರ್ ಆದ್ರೆ ಬಿ ಡಿ ಎಫ್ ಕೂಡ ಏನಿರುತ್ತೆ ಹೇಳಿ, 24 ಸೆಂಟಿಮೀಟರ್ ಸ್ಕ್ವೇರ್ ಆಗಿರತ್ತೆ ಮಕ್ಕಳೇ. ಎರಡು ಈಕ್ವಲ್ ಇರತ್ತೆ. ಸೊ ಈ ಅಂಶಗಳು ಕೂಡ ನಿಮ್ಗೆ ಈ ಥಿಯರಮ್ ಅನ್ನ ಪ್ರೂವ್ ಮಾಡ್ಲಿಕ್ಕೆ ಸಹಾಯ ಆಗತ್ತೆ ಮಕ್ಕಳೇ. ಸೊ ಈಗ ನಾವು ರಚನೆಯನ್ನ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಬಿ ಮತ್ತು ಡಿ ಸಿ ಅನ್ನ ಸೇರ್ಸೋಣ. ಓಕೆ, ಸೊ ಬಿ ಮತ್ತು ಡಿ ಸಿ ಅನ್ನ ಸೇರ್ಸೋಣ. ಅದೇ ರೀತಿ ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಲಂಬವಾಗಿರುವಂತೆ ಎ ಸಿ, ಹಾಗೆ ಇ ಎನ್ ಪಿ ಎ ಬಿ ಗೆ ಲಂಬವಾಗಿರುವಂತೆ ರಚಿಸ್ಬೇಕು ಮಕ್ಕಳೇ. ಓಕೆ, ಸೊ ಯಾವ ರೀತಿ ಬರುತ್ತೆ ನೋಡಿ ಡಯಾಗ್ರಾಮ್ ಹೀಗೆ. ಸೊ ನಾವೇನ್ ಮಾಡಿದ್ದೇವೆ, ಬಿಇ ಮತ್ತು ಡಿ ಸಿ ಅನ್ನ ಸೇರಿಸ್ತೇವೆ. ಸೊ ಅದೇ ರೀತಿ ಎಇಗೆ ಡಿ ಎಂ ಲಂಬವಾಗಿರುವಂತೆ, ಎಡಿಗೆ ಇ ಎನ್ ಲಂಬವಾಗಿರುವಂತೆ ರಚಿಸಿದ್ದೇವೆ ಮಕ್ಕಳೇ. ಈಗ ಸಾಧನೆ ತ್ರಿಭುಜ ಎ ಡಿ ಇ. ಸೊ ತ್ರಿಭುಜ ಎ ಡಿ ಇ, ಸೊ ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಬಿ ಡಿ ಇ. ಸೊ ನೋಡಿ, ಪಾದವನ್ನ ಎ ಬಿ ಅನ್ನಾಗಿ ಇಟ್ಕೊಂಡು ನಾವು ತ್ರಿಭುಜ ಎ ಡಿ ಇ ಮತ್ತು ಡಿ ಬಿ ಇ ಅನ್ನ ತಗೊಂಡಿದ್ದೇವೆ. ಸೊ ಇದರ ವಿಸ್ತೀರ್ಣವನ್ನ ಹೇಳ್ಬೇಕು. ಸೊ ಹಾಗಾದ್ರೆ ಈ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನಾವು ಇವುಗಳ ಅನುಪಾತವನ್ನ ಹೇಳ್ಬೇಕಾಗಿರೋದ್ರಿಂದ ತ್ರಿಭುಜ ಎ ಡಿ ಇ ಇಸ್ ಈಕ್ವಲ್ ಟು ಏನ್ ಹೇಳಿ, ಅರ್ಧ ಗುಣಿಸು ಪಾದ ಏನ್ ಹೇಳಿ ಎ ಡಿ ಇಂಟು ಎತ್ತರ ಏನ್ ಹೇಳಿ ಇ ಎನ್. ಸೊ ಹಾಗಾಗಿ ಅರ್ಧ ಗುಣಿಸು ಎ ಡಿ ಗುಣಿಸು ಇ ಎನ್ ಡಿವೈಡೆಡ್ ಬೈ ತ್ರಿಭುಜ ಬಿ ಡಿ ಇ. ಈ ತ್ರಿಭುಜದಲ್ಲಿ ಅರ್ಧ ಗುಣಿಸು ಪಾದ ಬಿ ಡಿ ಇಂಟು ಎತ್ತರ. ನೋಡಿ ಇಲ್ಲಿ ಬಿ ಡಿ ಇ ಒಂದು ವಿಶಾಲ ಕೋನ ತ್ರಿಭುಜವಾಗಿರೋದ್ರಿಂದ ಎತ್ತರ ಏನಾಗತ್ತೆ, ಇ ಎನ್ ಆಗತ್ತೆ ಇಂಟು ಇ ಎನ್. ಸೊ ಅರ್ಧ ಹೋಗುತ್ತೆ, ಇ ಎನ್ ಹೋಗುತ್ತೆ, ಉಳಿದಿರೋದೇನ್ ಹೇಳಿ ಎ ಡಿ ಡಿವೈಡೆಡ್ ಬೈ ಬಿ ಡಿ. ಸೊ ಇದನ್ನ ಸಮೀಕರಣ 1 ಅಂತ ಇಟ್ಕೊಂಡ್ರೆ, ಅದೇ ರೀತಿಯಾಗಿ ನಾವು
ADE ಮತ್ತು CDE ತ್ರಿಭುಜವನ್ನ ತಗೊಂಡಿದ್ದೇವೆ. ಸೊ ಪಾದವನ್ನ AC ಯನ್ನಾಗಿ ಇಟ್ಕೊಂಡು ಈ ತ್ರಿಭುಜದ ವಿಸ್ತೀರ್ಣದ ಸೂತ್ರಗಳ ಅನುಪಾತವನ್ನ ಬರೆದಾಗ ಸೊ ಏನಾಗತ್ತೆ, ತ್ರಿಭುಜ ADE ಈಸ್ ಈಕ್ವಲ್ ಟು ಏನ್ ಹೇಳಿ, ಅರ್ಧ ಗುಣಿಸು ಪಾದ AE ಇಂಟು ಎತ್ತರ DM. ಸೊ ಅದೇ ರೀತಿ ಡಿವೈಡೆಡ್ ಬೈ ತ್ರಿಭುಜ CDE ಅಲ್ಲಿ ವಿಶಾಲ ಕೋನ ತ್ರಿಭುಜವಾಗಿರೋದ್ರಿಂದ ಅರ್ಧ ಗುಣಿಸು ಪಾದ EC ಗುಣಿಸು ಎತ್ತರ DM. ಸೊ ಇಲ್ಲಿ DM ಕ್ಯಾನ್ಸಲ್ ಆಗತ್ತೆ, ಅರ್ಧ ಹೋಗುತ್ತೆ, AE ಈಸ್ ಈಕ್ವಲ್ ಟು EC ಆಯ್ತು. ಸೊ ಇದನ್ನ ಸಮೀಕರಣ 2 ಅಂತ ತಗೊಳ್ಳೋಣ. ಸೊ ಈಗ ತ್ರಿಭುಜ ABDE ಈಸ್ ಈಕ್ವಲ್ ಟು ತ್ರಿಭುಜ CED. ನೋಡಿ, ತ್ರಿಭುಜ BDE ಈಕ್ವಲ್ ಟು ಏನ್ ಹೇಳಿ, ತ್ರಿಭುಜ CED. ಯಾಕಂದ್ರೆ ಇದು ಎರಡೂ ತ್ರಿಭುಜಗಳು ಏಕಪಾದದಲ್ಲಿ ಉಂಟಾಗಿರುವಂತಹ ತ್ರಿಭುಜಗಳು. ಸೊ DE ಸಮಾಂತರ PC ಆಗಿರೋದ್ರಿಂದ ಇದರ ನಡುವೆ ಇರುವಂತಹ ತ್ರಿಭುಜಗಳು. ಸೊ ಹಾಗಾಗಿ ಇದರ ವಿಸ್ತೀರ್ಣ ಏನಿರತ್ತೆ ಮಕ್ಕಳೇ, ಸಮನಾಗಿರತ್ತೆ. ಸೊ ಹಾಗಾಗಿ ಈಕ್ವಲ್. ಯಾಕಂದ್ರೆ ನೋಡಿ, ತ್ರಿಭುಜ BDE ಮತ್ತು CEDಗಳು ಒಂದೇ ಪಾದ DE ಮತ್ತು BC ಸಮಾಂತರ DE ರೇಖೆಗಳ ನಡುವೆ ಇರೋದನ್ನ ನಾವು ಗಮನಿಸಿದ್ದೇವೆ. ಸೊ ಹಾಗಾಗಿ ಇದು ಎರಡು ವಿಸ್ತೀರ್ಣಗಳು ಏನಾಯ್ತು, ಸಮನಾಯ್ತು. ಸೊ ಇದನ್ನ ಸಮೀಕರಣ 3 ಅಂತ ಇಟ್ಕೊಂಡ್ರೆ, ಸಮೀಕರಣ 3, 1 ಮತ್ತು 2ರಿಂದ ನಾವೇನ್ ಹೇಳ್ಬೋದು, AD ಡಿವೈಡೆಡ್ ಬೈ DB ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, AE ಡಿವೈಡೆಡ್ ಬೈ EC ಆಯ್ತು. ಅಂದ್ರೆ ಈ ಎರಡು ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರತ್ತೆ ಅಂತ ಆಯ್ತು. ಸೊ ಹೆನ್ಸ್ ದಿ ಪ್ರೂಫ್. ಥ್ಯಾಂಕ್ ಯು.